ಓಂ ಶಾಂತಿ ವೀಕ್ಷಕರೇ, ಮಿತ್ರರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಗೆಳೆಯರೇ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಶಬ್ದ ಬೀಜಾಕ್ಷರ ಮಂತ್ರಗಳು, ಇವುಗಳ ತರಂಗಗಳು, ಇದ್ರ ಬಗ್ಗೆ ನಾವು ಇವತ್ತು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡಿ. ಸಪ್ತಚಕ್ರಗಳ ಸಾಧನೆ ಅಥವಾ ಕುಂಡಲಿನಿ ಯೋಗ ಸಾಧನೆ ಅಥವಾ ತಪಸ್ಸಾಧನೆ ಅಥವಾ ಜಪ, ತಪ, ಧ್ಯಾನ ಇತ್ಯಾದಿ ಇವೆಲ್ಲದಕ್ಕೂ ಬೇಕಾಗಿರೋದು ಜಪ. ಯಾವುದೋ ಒಂದು ಬೀಜಾಕ್ಷರ ಮಂತ್ರ, ಯಾವುದೋ ಒಂದು ದೇವತಾ ಶಕ್ತಿ ಮಂತ್ರ, ಇದನ್ನು ನಾವು ಜಪ ತಪ ಮಾಡಬೇಕಾದ್ರೆ ನಮ್ಮ ಬಾಯಿಂದ ಹೊರಗೋಗುತ್ತೆ ತರಂಗಗಳು. ಮಂತ್ರಗಳ ವೇದಘೋಷ ಹೋಮ ಮಾಡುವಾಗ, ಪೂಜೆ ಮಾಡುವಾಗ, ಅರ್ಚನೆ ಮಾಡುವಾಗ, ಯಜ್ಞ ಯಾಗಾದಿಗಳು ಮಾಡುವಾಗ ಸಾಕಷ್ಟು ಋತ್ವಿಜರು ಯಜ್ಞಕುಂಡದ ಸುತ್ತಲೂ ಕುಳಿತು, ಹೋಮಕುಂಡದ ಸುತ್ತಲೂ ಕುಳಿತು ವೇದಘೋಷ ಮಾಡ್ತಿರ್ತಾರೆ, ಮಂತ್ರಗಳನ್ನು ಪಠನೆ ಮಾಡ್ತಿರ್ತಾರೆ. ಪೂಜೆಗಳು ಮಾಡುವಾಗ ನಿಮಗೆ ಅಲ್ಲಿರ್ತಕ್ಕಂಥ ಪೂಜಾರಿಗಳು, ಅರ್ಚಕರು ಮಂತ್ರಗಳನ್ನು ಪಠನೆ ಮಾಡ್ತಾರೆ. ಹೋಮ ಯಜ್ಞ ಇವೆಲ್ಲ ಮಾಡುವಾಗ ಮಾಡ್ತಾರೆ. ಹಾಗೆ ಇದರಲ್ಲಿ ಎರಡು ವಿಧ. ಕೆಲವು ಮಾಂತ್ರಿಕರು ಇರ್ತಾರೆ. ಮಾಂತ್ರಿಕರು ಅಂದರೆ ಕೋಳಿ, ಕುರಿ, ಎಮ್ಮೆ, ಹಸ, ಗರ್ಭಿಣಿ ಸ್ತ್ರೀಯರು, ಮಕ್ಕಳು, ದೊಡ್ಡವರು, ಇಂಥದ್ದೇ ಒಳ್ಳೆಯ ಜಾತಕದಲ್ಲಿ ನಕ್ಷತ್ರದಲ್ಲಿ ಹುಟ್ಟಿದವರು, ಗ್ರಹಬಲಗಳಲ್ಲಿದ್ದವರು ಅಂಥವ್ರನ್ನ ತಗೊಂಡು ಈ ಮಂತ್ರವಾದಿಗಳು ಏನು ಮಾಡ್ತಾರೆ, ಬಲಿ ಕೊಟ್ಟು ಅವ್ರದ್ದೇ ಆದ ಭೈರವಿನೋ, ಇನ್ಯಾವುದೋ ಚಂಡಿಕಾನೋ, ಇನ್ನೊಂದು ಕಾಳಿನೋ, ಇನ್ನೊಂದು ಯಾವುದೋ ರಾಕ್ಷಸನ, ಭೂತನ, ದೆವ್ವನ, ಪಿಶಾಚನ ಅವರು ವಶ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಇದು ಯಾವುದೋ ಬಲಿ ಕೊಡಲ್ಲ. ತೆಂಗಿನಕಾಯಿ, ನಿಂಬೆಹಣ್ಣು, ಹೂವು, ಹಣ್ಣು ಇತ್ಯಾದಿಗಳನ್ನು ನೈವೇದ್ಯಕ್ಕೆ ಬಳಸಿ, ಅಥವಾ ಇನ್ನೂ ಕೆಲವೊಂದು ಸ್ವೀಟ್ಸು, ಪಾಯಸ, ಪೊಂಗಲ್ಲು ಇತ್ಯಾದಿ ಸ್ವೀಟ್ಗಳನ್ನು ಇಟ್ಟು, ಪುಳಿಯೋಗರೆ, ಚಿತ್ರಾನ್ನ ಇತ್ಯಾದಿ ಇಟ್ಟು ಶುದ್ಧ ಸಸ್ಯಾಹಾರವನ್ನು ಇಟ್ಟು ಯಾವುದೇ ಬಲಿ ಕೊಡದೆ ಪ್ರಾಣಿಗಳನ್ನು ಸಿದ್ಧಿಗಳನ್ನು ಮಾಡ್ಕೊಳ್ತಾರೆ. ಒಟ್ಟಿನಲ್ಲಿ ನೀವು ಹಂಗಾದರೂ ಮಾಡ್ಕೊಳ್ಳಿ, ಹಿಂಗಾದರೂ ಮಾಡ್ಕೊಳ್ಳಿ, ಮಂತ್ರಗಳನ್ನು ಪಠನೆ ಮಾಡಲೇಬೇಕು. ಬೀಜಾಕ್ಷರ ಮಂತ್ರಗಳನ್ನು ಅಥವಾ ಬಹು ಅಕ್ಷರ ಮಂತ್ರಗಳನ್ನು. ಇಲ್ಲಿ ಬಹು ಅಕ್ಷರ ಅಂದರೆ ಯಾವುದು, ಬೀಜಾಕ್ಷರ ಅಂದರೆ ಯಾವುದು? ನೀವು ಓಂ ನಮಃ ಶಿವಾಯ ಅಂತೀರ, ಇದು ಪಂಚಾಕ್ಷರಿ ಅಂದರೆ 5 ಅಕ್ಷರಗಳಿರುತ್ತೆ. ಓಂ ನಮೋ ನಾರಾಯಣ ಇದು 8 ಅಕ್ಷರ ಇರುತ್ತೆ. ಹೀಗೆ ಆಯಾ ಇವಾಗ ರಾಮ್ ಅಂತೀವಿ, ರಾಮ್ ಅಂದರೆ ಏಕಾಕ್ಷರ, ಒಂದೇ ಅಕ್ಷರ. ಓಂ ಅಂತೀರಿ, ಒಂದೇ ಅಕ್ಷರ. ಹಾಗೆ ಯಾವ ದೇವತೆಯ ಈ ಹೆಸರನ್ನು ನೀವು ಪಠನೆ ಮಾಡ್ತೀರಿ ಅದರಲ್ಲಿ ಎಷ್ಟು ಅಕ್ಷರಗಳಿದೆ ಅಷ್ಟು ಅಕ್ಷರಗಳ ಮಂತ್ರ ಅಂತ ನೀವು ಕರಿತೀರ. ಕೆಲವೊಂದು ಸಾರಿ ಬೀಜಾಕ್ಷರ, ಗುರುಗಳಿಂದ ನಾವು ಉಪದೇಶ ತಗೋಬೇಕು, ಬೀಜಾಕ್ಷರ ಮಂತ್ರ ಅಂತಾರೆ ಕೆಲವರು. ಅದು ಯಾವ ರೀತಿ ಅಂದರೆ, ಒಬ್ಬ ಗುರುವಾದವನು ಏನು ಮಾಡ್ತಾನಪ್ಪ ಅಂದರೆ ಶಿಷ್ಯರಿಗೆ ಉಪದೇಶ ಮಾಡ್ತಾನೆ ಕೆಲವೊಂದು ಬೀಜಾಕ್ಷರಗಳನ್ನು. ಬೀಜಾಕ್ಷರ ಅಂದರೆ ಒಂದು ಅಕ್ಷರಕ್ಕೆ ಒಂದು ದೇವರು. ಉದಾಹರಣೆಗೆ ರಾಮ್ ಅಂದರೆ ಒಬ್ಬ ರಾಮ, ಒಂದೇ ಅಕ್ಷರ. ಆದರೆ ರಾಮಾಯಣ ಅಂದರೂ ಕೂಡ ಅಲ್ಲೇ ಬರುತ್ತೆ, ರಾಮನು ಅಂದರೂ ಕೂಡ ಅಲ್ಲೇ ಬರುತ್ತೆ, ಸೀತಾರಾಮ ಅಂದರೂ ಕೂಡ ಅಲ್ಲೇ ಬರುತ್ತೆ, ರಾಮಾಂಜನೇಯ ಅಂದರೂ ಕೂಡ ಅಲ್ಲೇ ಬರುತ್ತೆ ಅಲ್ವಾ. ಹನುಮ ಅಂದರೆ 3 ಅಕ್ಷರ, ಮಾರುತಿ ಅಂದರೆ 3 ಅಕ್ಷರ, ರಾಮಾಂಜನೇಯ ಅಂದರೆ ತುಂಬ, ಶ್ರೀ ಆಂಜನೇಯಂ ಅಂದರೆ ತುಂಬ ಅಕ್ಷರಗಳು. ಹಾಗೆ ಅದಕ್ಕೆ ನಾವು ಗಣಪತಿ ಅಂದರೆ ಎಷ್ಟು, 3 ಅಕ್ಷರ. ಗಣಪತಿ 4 ಅಕ್ಷರ ಬರುತ್ತೆ. ಗಣೇಶ ಅಂದರೆ 3 ಅಕ್ಷರ ಬರುತ್ತೆ ಅಲ್ವಾ. ಆದರೆ ಗಮ್ ಅಂದರೆ ಒಂದೇ ಅಕ್ಷರ. ಗಮ್ ಅಂದರೆ ಒಂದೇ ಅಕ್ಷರ. ನೀವು ಗಮ್ ಅಂದರೂ ಗಣಪತಿನೇ, ವಿನಾಯಕನೇ, ವಿಘ್ನೇಶ್ವರನೇ. ವಿಘ್ನೇಶ್ವರ ಅಂದರೆ ಒಂದೇ, ವಿನಾಯಕ ಅಂದರೆ ಒಂದೇ. ಅಷ್ಟುದ್ದ ಹೇಳೋ ಬದಲು ಒಂದೇ ಒಂದು ಅಕ್ಷರ ಹೇಳೋದು ಗಮ್ ಅಂತ ಅಲ್ವಾ. ಇದು ಬೀಜಾಕ್ಷರ. ಓಂ ಅಂದರೆ ಏನು? ಇಡೀ ಈ ಎಲ್ಲ ಮಂತ್ರಗಳಿಗೆ ಹಿಂದೂ ಧರ್ಮದಲ್ಲಿ ಇರ್ಬೋದು, ಬೇರೆ ಧರ್ಮಗಳಲ್ಲಿರ್ಬೋದು, ಎಲ್ಲ ದೇವರುಗಳ, ಗುರುಗಳ, ಮನುಷ್ಯರ, ಎಲ್ಲ ಪ್ರಾಣಿ ಪಕ್ಷಿ, ನದಿ, ಸಾಗರ, ಬೆಟ್ಟ, ಗುಡ್ಡ, ಗ್ರಹ, ತಾರೆ ಎಲ್ಲ ಹೆಸರುಗಳಿದಾವಲ್ಲಪ್ಪ. ಆ ಎಲ್ಲ ಹೆಸರುಗಳು ತಾಯಿ ಯಾರು? ಓಂ. ಓಂಕಾರದಿಂದಲೇ ಎಲ್ಲ ಶಬ್ದಗಳು ಹುಟ್ಟಿರೋದು. ನಾವೇನು ಮಾಡ್ತೀವಿ, ಒಂದೇ ಸಾರಿಗೆ ವಿಘ್ನೇಶ್ವರನನ್ನು ಸ್ಮರಿಸ್ಬೇಕು, ಕುಮಾರಸ್ವಾಮಿಯನ್ನು ಸ್ಮರಿಸ್ಬೇಕು, ಹನುಮಂತನನ್ನು ಸ್ಮರಿಸ್ಬೇಕು, ಗಣೇಶನನ್ನು ಸ್ಮರಿಸ್ಬೇಕು, ಹಾಗೆ ದುರ್ಗೆಯನ್ನು ಸ್ಮರಿಸ್ಬೇಕು, ಈಶ್ವರನನ್ನು ಸ್ಮರಿಸ್ಬೇಕು. ಅಂದರೆ ಒಂದು 5 ಜನ ದೇವತೆಗಳನ್ನು ಒಂದೇ ಸಾರಿ ನಾವು ಧ್ಯಾನ ಮಾಡಬೇಕು, ಜಪ ಮಾಡಬೇಕು. ಅದಕ್ಕೆ ಬೀಜಾಕ್ಷರ ಮಂತ್ರಗಳು. ನೋಡಿದ್ರಲ್ಲ,
ಓಂ réಂ ರಾಂ ರೈಂ ಗಂ ಸಂ ಕ್ಲೀಂ ನಮಃ ಅಂತಾರೆ. ಹಂಗಂದ್ರೆ ಏನು? ಇಷ್ಟೂ ದೇವತೆಗಳು ಬೀಜಾಕ್ಷರ ಒಂದೊಂದು ಬೀಜಾಕ್ಷರ ಒಂದೊಂದು ದೇವರು ಒಂದೇ ಸಾರಿ ಅಷ್ಟು ಜನ ತಿಳ್ಕೊಳ್ಳೋದು. ಅದಕ್ಕೆ ಶಾರ್ಟಾಗಿ ಧ್ಯಾನ ಮಾಡಲಿಕ್ಕೆ, ಶಾರ್ಟಾಗಿ ಪಠನೆ ಮಾಡಲಿಕ್ಕೆ 5 ಜನ ದೇವತೆಗಳ ಹೆಸರನ್ನು ಒಂದೇ ಸಾರಿ ಏಕಕಾಲವಾಗಿ ಶಾರ್ಟಾಗಿ ಜಪ ಮಾಡಿದ್ರೆ ಅಷ್ಟೂ ಜನದ ಶಕ್ತಿ, ಅಷ್ಟೂ ಜನದ ಸಾಮರ್ಥ್ಯ, ಅಷ್ಟೂ ಜನದ ಸಿದ್ಧಿ ನಮಗಾಗುತ್ತೆ ಅನ್ನೋದು ಇದರ ಅರ್ಥ. ಅದಕ್ಕೆ ಬೀಜಾಕ್ಷರಗಳನ್ನು ಜೋಡಿಸಿ ನಾವು ಈ ರೀತಿ ಗುರುಗಳು ಶಿಷ್ಯರಿಗೆ ಉಪದೇಶ ಕೊಟ್ಟಾಗ ಅವರು ಶಿಷ್ಯರು ಇದನ್ನು ಪಠನೆ ಮಾಡಿ ಇವ್ರು ಹೇಳ್ಕೊಟ್ಟಿರ್ತಾರೆ ಯಾವ ಟೈಮಲ್ಲಿ ಅದನ್ನು ಪಠನೆ ಮಾಡಬೇಕು, ಭಾನುವಾರನ, ಶುಕ್ರವಾರನ, ಮಂಗಳವಾರನ, ಶನಿವಾರನ ಅಂತ ಅವ್ರು ಹೇಳ್ಕೊಡ್ತಾರೆ. ಯಾವ ಬೀಜಾಕ್ಷರ ಕೊಟ್ಟಿದ್ದಾರೆ, ಬೀಜಾಕ್ಷರಗಳು ಯಾವ ಮಂತ್ರ ಉಪದೇಶ ಮಾಡಿದ್ದಾರೆ ಅದು ಆಧಾರದ ಮೇಲೆ ಅವರಿಗೆ ಅಮಾವಾಸ್ಯೆನ, ಪೌರ್ಣಮಿನ, ಮತ್ತು 100 ಸಾರಿನ, 1000 ಸಾರಿನ, ಲಕ್ಷ ಜಪನ, ಒಂದು ದಿನಕ್ಕೆ ಎಷ್ಟು ನಿಮಿಷ ಕೂರಬೇಕು, ಹೇಗೆ ಕೂರಬೇಕು, ಇದೆಲ್ಲ ಟೋಟಲಾಗಿ ಹೇಳ್ಕೊಟ್ಟಿರ್ತಾರೆ. ಅದರಂತೆ ಶಿಷ್ಯರು ನಡ್ಕೋಬೇಕು. ಓಕೆನಾ? ಆಮೇಲೆ ಸಸ್ಯಾಹಾರನ, ಮಾಂಸಾಹಾರನ, ಆಹಾರ ಪದ್ಧತಿ ಹೇಗೆ ಇದೆಲ್ಲ ಹೇಳ್ಕೊಡ್ತಾರೆ. ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾ ಬೇಡವಾ ಇದೆಲ್ಲ ಹೇಳ್ಕೊಟ್ಟಿರ್ತಾರೆ. ಆಮೇಲೆ ಮದುವೆ ಆಗಿರೋರು ಹೇಗೆ, ಮದುವೆ ಆಗದಿರೋರು ಹೇಗೆ, ಮಕ್ಕಳು ಹೇಗೆ, ದೊಡ್ಡವರು ಹೇಗೆ ಜಪ ಮಾಡಬೇಕು, ಇದನ್ನು ಎಷ್ಟೆಷ್ಟು ಮಾಡಬೇಕು, ಹೇಗೆ ಮಾಡಬೇಕು, ಹಾಗೆ ಗರ್ಭಿಣಿ ಸ್ತ್ರೀಯರು ಹೇಗೆ, ಆಮೇಲೆ ವಿಧವೆಯರು ಹೇಗೆ, ಯಾರಾದರೂ ಮಾಡ್ಬೋದು. ವಿಧವೆಯರನ್ನಾಗಿರಿ, ಗರ್ಭಿಣಿ ಸ್ತ್ರೀಯರಾಗಿರಿ, ಯಂಗ್ಸ್ರಾಗಿರಿ, ಮಕ್ಕಳಾಗಿರಿ, ದೊಡ್ಡ ಯಾರು ಬೇಕಾದ್ರೂ ನನ್ನ ಪ್ರಕಾರ ನೀವು ಧ್ಯಾನ ಜಪ ಮಾಡ್ಬೋದು, ಹೊಲಿಸ್ಕೋಬೋದು, ಸಿದ್ಧಿ ಮಾಡ್ಕೋಬೋದು. ಓಕೆನಾ? ಇದು ಹೇಗೆ ಮಾಡೋದು, ಕೂತ್ಕೊಳ್ಳೋದು ಎಲ್ಲ ನಾನು ಹಿಂದೆ ಹೇಳಿದ್ದೀನಿ. ಜಪ ತಪ ಧ್ಯಾನ ನಂದು ವೀಡಿಯೋಗಳಿದೆ, ಹಾಕಿದ್ದೀನಿ, ಶೇರ್ ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಆದರೆ ಇಲ್ಲಿ ವಿಚಾರ ಏನಪ್ಪ ಅಂದರೆ ಶಬ್ದ, ನಮ್ಮ ಬಾಯಿಂದ ಬರ್ತಕ್ಕಂಥ ಬೀಜಾಕ್ಷರಗಳ ಶಬ್ದ, ಅದರಿಂದ ಹೆಂಗೆ ದೇವತೆಗಳು ಬಂದು ನಮ್ಮ ಮುಂದೆ ನಿಂತ್ಕೊಬಿಡ್ತಾರೆ, ಹೆಂಗೆ ಅದು ಒಲ್ಬಿಡುತ್ತೆ ನಮಗೆ. ನೋಡ್ರಿ, ಪ್ರತಿ ಶಬ್ದಕ್ಕೂ ನಾವು ಮಾತಾಡುವಾಗ ನಮ್ಮ ಶರೀರದಲ್ಲಿ ಮೂಳೆಗಳು ವೈಬ್ರೇಟ್ ಆಗುತ್ತೆ. ನಮ್ಮ ಮೂಳೆಗಳು, ನರಗಳು ವೈಬ್ರೇಟ್ ಆಗುತ್ತೆ. ಅವುಗಳಿಂದ ಮೂಳೆ, ನರ ಇವುಗಳಿಂದ ಬಂದಂಥ ಶಬ್ದನೇ ಹೊರಗಡೆ ಬರೋದು. ಈಗ ಶ್ವಾಸಪಟಲ, ವಿಶುದ್ಧಿ ಚಕ್ರ, ಇಲ್ಲಿ ಶ್ವಾಸಪಟಲ ಇರುತ್ತೆ. ಅದರಿಂದ ಶಬ್ದ ನಾಲ್ಗೆಗೆ ಬರುತ್ತೆ. ನಾಲ್ಗೆ ಯಾವ ರೀತಿ ಬೇಕೋ ಆ ರೀತಿ ಕನ್ವರ್ಟ್ ಮಾಡುತ್ತೆ ಶಬ್ದವನ್ನು. ಇಲ್ಲಿಂದ ಬರೋದು ಒಂದೇ ಶಬ್ದ, ಓಂಕಾರ. ಆದರೆ ಇಲ್ಲಿ ಬಂದಾಗ ಅದು ಬೇರೆ ಬೇರೆ ಥರ ಮಾತಾಡುತ್ತೆ. ಊಟ, ಅನ್ನ, ನೀರು, ಗಾಳಿ, ಆ ರೀತಿ. ಆದರೆ ನಾವು ಯಾರಿಗಾದರೂ ನಮಸ್ಕಾರ ಮಾಡಿ ನಮಸ್ತೆ ಗುರುಗಳೇ, ಪ್ರಣಾಮ್ ಗುರುಗಳೇ, ಧನ್ಯವಾದ, ಧನ್ಯೋಸ್ಮಿ ಅಂದರೆ ಅವ್ರಿಗೆ ಖುಷಿ ಆಗುತ್ತೆ. ಯಾರಿಗೆ? ನಮ್ಮ ಮುಂದೆ ಇರೋರಿಗೆ ನಾವು ಗೌರವ ಕೊಟ್ಟಾಗ ಅವ್ರಿಗೆ ಖುಷಿ ಆಗುತ್ತೆ. ಅವರು ನಮಗೆ ಸ್ವಾಗತ ಮಾಡ್ತಾರೆ, ಅಥವಾ ಏನಾದರೂ ಸಹಾಯ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅಲ್ವಾ? ದೊಡ್ಡವ್ರಿಗೆ, ಬೇಕಾದವ್ರಿಗೆ, ಫ್ರೆಂಡ್ಸ್ಗೆ, ಯಾರಿಗೇ ಆಗಲಿ ಬಹಳ ಪ್ರೀತಿಯಿಂದ ಏನೋ ಪುಟ್ಟ, ಏನೋ ಮರಿ, ಏನೋ ಜಾಣ ಮರಿ, ಏನು ಚಿನ್ನ, ಏನು ಬಂಗಾರು, ಏನು ಚಿನ್ನು, ಏನು ಬಂಗಾರು, ಏನು ಮಗ, ಏನು ಮಗು, ಮಿತ್ರೋತ್ತಮ, ಗೆಳೆಯ, ಆಪ್ತ ಮಿತ್ರ, ಸಾರು, ಸ್ವಾಮಿ, ಬುದ್ಧಿ, ಗುರುಗಳೇ, ಪೂಜ್ಯರೇ, ಈ ರೀತಿ ಮಾತಾಡಿದಾಗ ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಬರುತ್ತೆ, ಪ್ರೇಮ ಬರುತ್ತೆ, ಆಪ್ತರಾಗ್ತೀವಿ ಹೆಚ್ಚಾಗಿನ್ನು. ಆವಾಗ ಅವ್ರ ಆಶೀರ್ವಾದ, ಅವ್ರ ಸಹಕಾರ ನಮ್ಗೆ ಸಿಗುತ್ತೆ ಅಲ್ವಾ? ಅದೇ ನಾವು ಏನೋ ಬೇವರ್ಸಿ ನನ್ನ ಮಗನೇ, ಏನೋ ಸೋಳೆ ಮಗನೇ, ಏನೋ ಅಲ್ಕ ನನ್ನ ಮಗನೇ, ಈ ರೀತಿಯೆಲ್ಲ ಅಂದರೆ ಅವ್ರಿಗೇನು ಸಹಾಯ ಮಾಡೋ ಮಟ್ಟದಲ್ಲಿರ್ತಾರೆ ಅವರು. ಏನೋ ಅಯೋಗ್ಯ, ಏನೋ ಕತ್ತೆ, ಏನೋ ಗೂಬೆ, ಏನೋ ದೆವ್ವ, ಏನೋ ಎಮ್ಮೆ ನನ್ನ ಮಗ, ಗೂಬೆ ಮುಂಡೆ, ಅನಿಷ್ಟ ಮುಂಡೋದು, ಪಾಪಿ ಮುಂಡೋದು, ಹಿಂಗಲ್ಲ. ಬರೋಲ್ಲ, ಕೂತ್ಕೊಳ್ಳೋ ಗೂಬೆ, ಕೂತ್ಕೊಳ್ಳೋ, ದೆವ್ವ, ಕೂತ್ಕೊಳ್ಳೋ, ನಡೆ ಆ ಕಡೆ, ದೆವ್ವ ಮುಂಡೋದು, ಪಿಸಾಜಿ ಮುಂಡೋದು, ಇದು ಈ ರೀತಿಯೆಲ್ಲ ಅಂದರೆ ಅವ್ರು ಹೆಂಗಪ್ಪ ಸಹಾಯ ಮಾಡ್ತಾರೆ, ಹೆಂಗಪ್ಪ ನಮ್ಗೆ ಹೊಂದಾಣಿಕೆ ಆಗ್ತಾರೆ? ಆಗಲ್ಲ. ಆ ಶಬ್ದಕ್ಕೆ ಅಷ್ಟು ಪವರ್ ಇರುತ್ತೆ. ಬೇವರ್ಸಿ, ಅಲ್ಕ, ಇನ್ನೊಂದು ಮತ್ತೊಂದು ಅಂತ ಬೈದರೆ ಅವ್ರ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರುತ್ತೆ. ಒಂದು ಶಬ್ದಕ್ಕಷ್ಟು ಬೆಲೆ ಇರುತ್ತೆ. ಒಂದು ಶಬ್ದ ಒಬ್ಬ ವ್ಯಕ್ತಿ ಮೇಲೆ ಅಷ್ಟು ಪರಿಣಾಮ ಬೀರುತ್ತೆ. ಒಂದು ಒಳ್ಳೆ ಮಾತು ಹೇಳಿ, ಒಳ್ಳೆ ಥರ ಕೂತ್ಕೊಳ್ಳಪ್ಪ, ಊಟ ಮಾಡ್ದ, ತಿಂಡಿ ಮಾಡ್ದ, ಏನು ನಿನ್ನ ಕಷ್ಟ, ಏನು ಸುಖ ಅಲ್ವಾ? ಆ ರೀತಿ ಕೇಳಿದ್ರೆ ಅವ್ರಿಗೆ ಎಷ್ಟೋ ನೊಂದ್ಕೊಂಡು ಬಂದಿರ್ತಾರೆ. ಅವ್ರದ್ದೇ ಸಮಸ್ಯೆಗಳು, ಅವ್ರದ್ದೇ ಜೀವನ, ಅವ್ರದ್ದೇ ಕಷ್ಟಗಳು, ಕಾರ್ಪಣ್ಯಗಳು, ಸಮಸ್ಯೆಗಳು, ಬಾಧೆಗಳು. ನಾವು ಒಳ್ಳೆ ಮಾತಿಂದ ಅವ್ರನ್ನ ಮಾತಾಡ್ಸಿದ್ರೆ, ಏನು ಚಿನ್ನೋ ಊಟ ಆಯ್ತಾ, ಏನು ಬಂಗಾರ ಊಟ ಆಯ್ತಾ, ತಿಂಡಿ ಮಾಡಿದ್ಯಾ, ಊಟ ಮಾಡಿದ್ಯಾ, ಯಾಕೊಂಥರ ಇದೆಯಾ, ಕೂತ್ಕೋ, ನೀರು ಕೊಡಲಾ, ಕುಡಿಲಿಕ್ಕೆ ನೀರು ಕೊಡಲಾ, ಟೀ ಕುಡಿತೀಯಾ, ಹಾಲು ಕುಡಿತೀಯಾ,
ಹಣ್ಣು ತಿಂತೀಯ, ಅದು ಕೂತ್ಕೊಳ್ಳೋಕೆ ಒಂದು ಬಂದ ತಕ್ಷಣ ಒಂದು ಚೇರು ಚಾಪೆನೋ ಏನೋ ಒಂದು ಕೂತ್ಕೊಳ್ಳೋಕ್ಕೆ ಜಾಗ ಕೊಟ್ಟು ಅವ್ರಿಗೆ ಈ ರೀತಿ ಕಷ್ಟ ಸುಖ ಕೇಳಿದಾಗ ಎಷ್ಟು ಪ್ರೀತಿ ಆಗುತ್ತಲ್ಲ ನಮ್ಮ ಮೇಲೆ ಅವ್ರಿಗೆ ಅಲ್ವಾ. ಅದು ಬಿಟ್ಟು ಬೇರೆ ಬೇರೆ ಥರ ಮಾತಾಡಿದ್ರೆ, ಅನೆಸ್ಟ್ ಮುಂಡೋದು ಯಾಕೆ ಬಂದೆ ಅಲ್ಲಿ ನೀನು, ಪಾಪಿ ಮುಂಡೋದು ಯಾಕೆ ಬಂದೆ ಅಲ್ಲಿ ಅಂದರೆ, ಆ ಕಡೆ ಕೂತ್ಕೋ ನಡಿ ಆ ಕಡೆ ನಡಿ ಆ ಕಡೆ ನಡಿ, ಈ ರೀತಿ ಅಂದರೆ ನೀವು ಹೇಳಿಯಪ್ಪ, ಯಾರು ಇಷ್ಟಪಡ್ತಾರೆ? ಪಡಲ್ಲ. ಶಬ್ದಕ್ಕಷ್ಟು ಬೆಲೆ ಇರುತ್ತೆ. ಶಬ್ದ ನಿರ್ಮಲ, ಶುದ್ಧ. ಬೆಂಕಿ ಹೇಗೆ ದಗದಗ ಅಂತ ಉರಿಯುತ್ತೆ ಬೆಂಕಿ, ಅದು ಶುದ್ಧವಾಗಿರುತ್ತೆ, ಅದರಲ್ಲಿ ಯಾವುದೇ ಮಲಿನ ಇರೋಲ್ಲ. ಹಾಗೆ ಶಬ್ದ ಶುದ್ಧವಾಗಿದ್ದರೆ ಒಬ್ಬ ಮನಸ್ಸಿನ ಮೇಲೆ, ಬೇರೆಯವರ ಮನಸ್ಸುಗಳ ಮೇಲೆ, ಅದು ಪ್ರಾಣ ಇರಲಿ, ಪಕ್ಷಿ ಇರಲಿ, ಗ್ರಹ ಇರಲಿ, ತಾರ ಇರಲಿ, ಮರ ಗಿಡ ಬೆಟ್ಟ ಗುಡ್ಡ ಇರಲಿ, ನೀವು ನಮಸ್ಕಾರ ಮಾಡಿ. ವೃಕ್ಷ ದೇವತೆ, ಮರ ದೇವತೆ, ವೃಕ್ಷಗಳ ದೇವತೆ ಪ್ರಣಾಮ ಅನ್ನಿ. ಆ ವೃಕ್ಷ ದೇವತೆಗೆ ನಿಮ್ಮ ಮೇಲೆ ಪ್ರೀತಿ ಆಗುತ್ತೆ, ಪ್ರೇಮ ಬರುತ್ತೆ. ನದಿ ದೇವತೆ, ನದಿಯೇ ಗಂಗಾ ನದಿ, ಪಾತಾಳ ಗಂಗಾ ಚ ಯಮುನಾ ಚ ಇವ ಗೋದಾವರಿ ಬ್ರಹ್ಮಪುತ್ರ ತುಂಗಭದ್ರಾ ಕಾವೇರಿ ಶಂಶ ಅರ್ಗಾವತಿ ಆಟಗೇಶ್ವರ ಸಿದ್ದೇಶ್ವರ ಧರ್ಮಸ್ಥಳ ಗೋಕರ್ಣ ಶ್ರೀಶೈಲ ಶ್ರೀ ತಿರುಪತಿ ಅಂತರಂಗ ಕೊಡ್ಲೇಶ್ವರ ಗುಟ್ಟಳ ಸೀತಿ ಕೈವರ ಕಾಶಿ ಹೊಸ ತಿರುಮಕುಡ್ಲು ಲಕ್ಕೋಜ್ನಹಳ್ಳಿ ರಾಮಹಳ್ಳಿ ಶ್ರೀನಿವಾಸಪುರ ಗಂಗೆ ಹಳ್ಳ ಗೌರಿಬಿದನೂರು ಪುಣ್ಯತೀರ್ಥಕ್ಷೇತ್ರಗಳ ಪುಣ್ಯತೀರ್ಥ ಸಾಗರ ನದಿ ವಂಡಕುಂಡ ಗಂಗಾಜಲಂ ಪ್ರಣಾಮ್ ಪ್ರಣಾಮ್ ಗಂಗಾ ಮಾತಾ ಅಂದರೆ ಎಷ್ಟು ಪ್ರೀತಿ ಆಗುತ್ತಲ್ಲ ಆ ಸಾಗರ ನದಿ ವಂಡಕುಂಡಕ್ಕೆ. ಆ ಆಶೀರ್ವಾದ ನಮಗೆ ಸಿಗುತ್ತಲ್ವ, ನಮ್ಮನ್ನು ರಕ್ಷಿಸ್ತಾರಲ್ವ. ಹಾಗೆ ದೇವಸ್ಥಾನ ಹತ್ರ ಹೋದರೆ, ಬೆಟ್ಟದ ಹತ್ರ ಹೋದರೆ, ಮರಗಳ ಹತ್ರ ಹೋದರೆ, ದೊಡ್ಡವ್ರ ಹತ್ರ, ಚಿಕ್ಕರ ಹತ್ರ, ಕಾಮಧೇನುವನ್ನು ನೀವು ನೋಡಿದ್ರೆ, ಬಸವನನ್ನು ನೀವು ನೋಡಿದ್ರೆ, ನಮಸ್ಕಾರ ಮಾಡಿದ್ರೆ, ನವಿಲು, ಸರ್ಪಗಳು ಅವುಗಳು ನೋಡಿದಾಗ ನಮಸ್ಕಾರ, ಮಂಗ, ಪ್ರತಿಯೊಂದು ಪ್ರಾಣಿಯಲ್ಲೂ ದೇವರು ಇರ್ತಾನೆ. ಅದನ್ನು ಅರ್ಥ ಮಾಡ್ಕೋಬೇಕು, ಆ ಶಕ್ತಿಯನ್ನು, ಅವುಗಳ ಭಾಷೆಯನ್ನು ಅರ್ಥ ಮಾಡ್ಕೋಬೇಕು, ಅವುಗಳ ಸ್ವರಗಳು ಬೀಜಾಕ್ಷರಗಳನ್ನು ಅರ್ಥ ಮಾಡ್ಕೋಬೇಕು, ಅವುಗಳಲ್ಲಿರ್ತಕ್ಕಂಥ ಚೈತನ್ಯ ದೈವತ್ವವನ್ನು ಅರ್ಥ ಮಾಡ್ಕೋಬೇಕು. ನಾಯಿಯಲ್ಲಿ ಭೈರೇಶ್ವರವನ್ನು ಕಾಣಬೇಕು, ಆನೆಯಲ್ಲಿ ಗಣಪತಿಯನ್ನು ಕಾಣಬೇಕು, ಸರ್ಪಗಳಲ್ಲಿ ನಾಗದೇವತೆಯನ್ನು ಕಾಣಬೇಕು, ಗಿಳಿಯಲ್ಲಿ ಶುಕ ಮಹರ್ಷಿಯನ್ನು ಕಾಣಬೇಕು, ನವಿಲಲ್ಲಿ ಕುಮಾರಸ್ವಾಮಿಯನ್ನು ಕಾಣಬೇಕು, ನಾಗಸರ್ಪನಲ್ಲಿ ಆದಿಶೇಷನನ್ನು ನೋಡಬೇಕು, ದನ ಹಸು ಎತ್ತು ಅಂತೀವಲ್ಲ ನೀವು ಗೂಳಿ, ಅದರಲ್ಲಿ ಬಸವ ಕಾಮಧೇನುವನ್ನು ನೋಡಬೇಕು ಅಲ್ವಾ. ಆಗ ನೋಡ್ರಿ, ನಮಸ್ಕಾರ ಮಾಡಿ ಗೌರವ ಕೊಡ್ರಿ, ಹಿಂಸೆ ಕೊಡಬೇಡಿ. ಈ ಪ್ರಕೃತಿಯಲ್ಲಿ ಎಲ್ಲ ಕಡೆ ದೇವರು ನಿಮ್ಗೆ ಕಾಣಿಸ್ತಾನೆ. ಅದೇ ನೀವು ಕೆಟ್ಟದಾಗ ನೋಡಿದ್ರೆ, ಈ ಹಸುಗಳನ್ನು ಕೊಯ್ಕೊಂಡು ತಿಂತಾರೆ, ಅದರ ಕೆಚ್ಚಲನ್ನು ಕೊಯ್ದು, ಹಸು ಹಾಲು ಕೊಡುತ್ತೆ ನಮಗೆ ತಾಯಿ ಥರ, ಎಮ್ಮೆ ಹಾಲು ಕೊಡುತ್ತೆ, ಮೇಕೆ ಹಾಲು ಕೊಡುತ್ತೆ ನಮಗೆ ತಾಯಿ ಥರ, ಅದರ ಕೆಚ್ಚಲನ್ನು ಕೊಯ್ಕೊಂಡು ತಿಂದರೆ ತಾಯಿಯನ್ನೇ ಕೊಯ್ಕೊಂಡು ತಿಂದಂಗಲ್ಲನ್ರಿ ಅಲ್ವಾ. ನಾವು ಸಾಕಿದ ಕುರಿ, ಮೇಕೆ, ಕೋಳಿ, ಹಿಂಗೆ ಏನೇನೋ ನಾವು ಸಾಕ್ತೀವಿ ಪ್ರೀತಿಯಿಂದ, ಅವುಗಳನ್ನು ಕೊಯ್ಕೊಂಡು ತಿಂದರೆ ಏನಾಗುತ್ತೆ ರೀ? ನಮ್ಮ ಮಕ್ಕಳನ್ನು ಕೊಯ್ಕೊಂಡು ತಿಂದಂಗಲ್ವ, ಅಲ್ವಾ ಹೇಳಿ ಅಲ್ವಾ. ಇದು ನ್ಯಾಯನ? ಅದಕ್ಕೆ ನಮ್ಮ ಮಾತು, ನಾವು ಮಾಡೋ ಕೆಲಸಗಳು ಪ್ರತಿಯೊಂದು ನಮ್ಮ ಕರ್ಮಗಳಿವು, ಪಾಪ ಪುಣ್ಯ ಕರ್ಮಗಳು, ಪಾಪ ಪುಣ್ಯ ಕರ್ಮಗಳು, ಪಾಪ ಪುಣ್ಯ ಕರ್ಮಗಳು ಮಾಡಿದ್ದನ್ನ ಮಾರಾಯ ಕೊನೆಗಾಲದಲ್ಲಿ ಅನುಭವಿಸ್ಬೇಕಾಗುತ್ತೆ. ಹಾಗಾದರೆ ನಾವು ಓಂ ನಮಃ ಶಿವಾಯ, ರಾಮ್ ರಾಮ್ ರಾಮ್, ಓಂ ಶಕ್ತಿ ಹೋಮ್, ಓಂ ಶಕ್ತಿ ಹೋಮ್, ಓಂ ಶಕ್ತಿ ಹೋಮ್, ಓಂ ನಮೋ ಭಗವತೆ ನಾರಾಯಣ, ಈ ರೀತಿ ಮಂತ್ರಗಳನ್ನು ನಾವು ಜಪ ಮಾಡಿದಾಗ ನಮ್ಮ ಬಾಯಿಂದ ಆ ಸ್ವರಗಳು ಹೋಗುತ್ತೆ. ನಾವು ಅವರನ್ನು ಧ್ಯಾನ ಮಾಡ್ತೀವಿ. ಅವರು ಕೈಯಲ್ಲಿ ಬಿಲ್ಲು ಬಾಣ ಹಿಡ್ಕೊಂಡಿದ್ದಾರೆ, ಕೈಯಲ್ಲಿ ಗದೆ ಹಿಡ್ಕೊಂಡಿದ್ದಾನೆ ಹನುಮಂತ, ಶ್ರೀಕೃಷ್ಣ ಕೊಲಲ್ಲಿ ಹಿಡ್ಕೊಂಡಿದ್ದಾನೆ, ಶಿವ ತ್ರಿಶೂಲ ಹಿಡ್ಕೊಂಡಿದ್ದಾನೆ. ಈ ರೀತಿ ನಾವು ಧ್ಯಾನ ಮಾಡ್ತೀವಿ, ಬಾಯಿಂದ ಅವರು ನಾಮವನ್ನು ಪಠನೆ ಮಾಡ್ತೀವಿ. ಆ ತರಂಗಗಳು ಹೋಗ್ತವೆ ಹೋಗ್ತವೆ ಹೋಗ್ತವೆ. ಒಂದು ಹೊಸ ಮನೆ ಅಥವಾ ಬೆಟ್ಟ ಗುಡ್ಡ, ನೀವು ಅಲ್ಲಿ ಓ ಅಂದರೆ ಸಾಕು, ಅವು 7 ಬಾರಿ ಓ ಓ ಓ ಓ ಅಂತವೆ. ಒಂದು ಬೆಟ್ಟದ ಹತ್ರ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಮಾತಾಡಿದ್ರೆ, ಗುಹೆಗಳ ಹತ್ರ ಹೊಸ ಮನೆಯಲ್ಲಿ ಮಾತಾಡಿ ಒಂದು ಸಾರಿ ನೀವು ಮಾತಾಡಿದ್ರೆ ಅವು 7 ಸಾರಿ ಸೌಂಡ್ ಬರುತ್ತೆ ಯಾಕೋ. ಅದೇ ರೀತಿ ನಿಮ್ಮ ಬಾಯಿಂದ ಹೋದಂಥ ಓಂ ನಮಃ ಶಿವ ಅಂತ ನೀವು ಒಂದು ಸಾರಿ ಅಂದರೆ ಅದು 7 ಬಾರಿ ಪ್ರಕೃತಿ ವಾಪಸ್ ಮಾಡುತ್ತೆ, ರಿಟರ್ನ್ ಮಾಡುತ್ತೆ. ನಿಮ್ಮ ಬಾಯಿಂದ ಹೋದಂಥ ತರಂಗಗಳು ಬೆಟ್ಟ ಗುಡ್ಡ ಮರ ಗಿಡ ಎಲ್ಲದಕ್ಕೂ ಬಡಿತವೆ, ಗೋಡೆಗಳಿಗೆ ಮನೆಗಳಿಗೆ ಎಲ್ಲ ಬಡಿತದೆ, ಮತ್ತೆ ರಿಟರ್ನ್ ಬರ್ತದೆ. ನೀವು ಒಂದು ಸಾರಿ ಓಂ ನಮಃ ಶಿವಾಯ ಅಂದರೆ 7 ಬಾರಿ 8 ಬಾರಿ 10 ಬಾರಿ 100 ಬಾರಿ 1000 ಬಾರಿ 1,00,000 ಬಾರಿ ಕೋಟಿ ಬಾರಿ ರಿಟರ್ನ್ ಬರ್ತವೆ, ವಾಪಸ್ ಬರುತ್ತೆ. ಆದರೆ ನಮಗೆ ಕೇಳಿಸ್ತದೆ ಕೆಲವು ಸೌಂಡ್ ಕೇಳಿಸಲ್ಲ, ಅಷ್ಟೇ ವ್ಯತ್ಯಾಸ. ಕೈಲಾಸಕ್ಕೆ ಹೋಗುತ್ತೆ, ವೈಕುಂಠಕ್ಕೆ ಹೋಗುತ್ತೆ, ಸ್ವರ್ಗಕ್ಕೆ ಹೋಗುತ್ತೆ, ಬ್ರಹ್ಮಲಕ್ಕೆ ಹೋಗುತ್ತೆ ಅಂತ ನೀವು ಅಂದ್ಕೊತೀರಾ. ಖಂಡಿತ ಅಲ್ಲ.
ಅದು ಹೋಗುತ್ತಾ ಬಿಡುತ್ತಾ, ಒಟ್ಟಿನಲ್ಲಿ ಹೋಗೋದಂತೂ ಕನ್ಫರ್ಮು. ಅದು ಹೋಗ್ತಾ ಇರುತ್ತೆ ಸೌಂಡು. ಯಾವುದೋ ಒಂದು ಅಡ್ಡ ಬಂದಾಗ, ಬಂಡೆಕಲ್ಲು, ಇನ್ನೊಂದು ಗುಟ್ಟ ಬೆಟ್ಟ ಯಾವುದೋ ಅಡ್ಡ ಬಂದಾಗ ವಾಪಸ್ ಬರುತ್ತೆ. ಮತ್ತೆ ಅದು ಬಂದು ನಿಮ್ಮ ಹತ್ರನೇ ಬಂದು ನಿಮಗೆ ತಟ್ಟುತ್ತೆ. ಅಂದರೆ ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ. ನೀವು ಓಂ ನಮಃ ಶಿವಾಯ ಅಂದರೆ ಅದು ಹೋಗಿ ಮತ್ತೆ ವಾಪಸ್ ಬರುತ್ತೆ, ಎಲ್ಲೋ ಒಂದು ಕಡೆ ಬಡಿದು. ಮತ್ತೆ ನಿಮ್ಮ ಮುಂದೆ ಬಂದು ಅದು ನಿಂತ್ಕೊಳ್ಳುತ್ತೆ ಶಿವನ ರೂಪದಲ್ಲಿ. ರಾಮ್ ರಾಮ್ ಅಂತೀರ, ಅದು ಹೋಗುತ್ತೆ ಸೌಂಡು, ಮತ್ತೆ ವಾಪಸ್ ಬಂದು ರಾಮನ ರೂಪದಲ್ಲಿ ನಿಮ್ಮ ಮುಂದೆ ನಿಂತ್ಕೊಳ್ಳುತ್ತೆ. ಯಾಕಂದರೆ ಆ ರೂಪ ನಿಮ್ಮ ಮನಸ್ಸಿನಲ್ಲಿದೆ. ಬಣ್ಣಗಳು 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 ಆ ಬಣ್ಣಗಳು ನಿಮ್ಮ ಮನಸ್ಸಿನಲ್ಲಿದೆ. ರಾಮ ಹೆಂಗಿರ್ತಾನೆ, ಶಿವ ಹೆಂಗಿರ್ತಾನೆ, ಈ ರೂಪ ಇರುತ್ತೆ ಅಂತ. ಅದೇ ರೀತಿ ಅವ್ರು ಬಂದು ನಿಂತ್ಕೊಳ್ತಾರೆ. ಅಂದರೆ ನಿಮ್ಮ ಮನಸ್ಸಿನಲ್ಲಿ ಭಾವನೆಗಳಲ್ಲಿ ಬಣ್ಣ ಇದೆ. ನಿಮ್ಮ ಭಾವನೆಗಳಲ್ಲಿ ರಾಮ, ಹನುಮಂತ, ಶಿವ, ದುರ್ಗೆ, ಚಾಮುಂಡಿ ಇತ್ಯಾದಿ ಇದೆ. ಆದರೆ ಬಾಯಿನಲ್ಲಿ ಅವ್ರ ಮಂತ್ರ ಇದೆ. ಇವೆಲ್ಲ ಒಟ್ಟಿಗೆ ಸೇರಿದಾಗ ಅಲ್ಲೊಂದು ರೂಪ ಕ್ರಿಯೇಟ್ ಆಗುತ್ತೆ. ಆಮೇಲೆ ಅದು ನಿಮಗೆ ಬಂದು ನಿಂತ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ನೀವು ನಮಸ್ಕಾರ ಮಾಡಿ ವರ ಕೇಳ್ಕೊಳ್ತೀರ. ಇದೇ ಅನಾದಿ ಕಾಲದಲ್ಲಿ ಋಷಿಮುನಿಗಳು ಮಾಡ್ತಾ ಇದ್ದಿದೆ. ತಪಸ್ಸಾದ್ನಂದರೆ ಇದೆ. ನೀವು ಕೂತ್ಕೊಬಿಟ್ಟು 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಕೂತ್ಕೊಬಿಟ್ಟು ಆಗಲ್ಲ ನನ್ನಿಂದ ಅಂತ ಬಿಟ್ಬಿಡೋದಲ್ಲ. 2 ನಿಮಿಷ ಪ್ರಾಕ್ಟೀಸ್ ಮಾಡಿ. ಒಂದು ಸಾರಿ ಕೂತ್ಕೊಂಡ್ರೆ 2 ನಿಮಿಷ ಧ್ಯಾನ ಮಾಡಿ, ಜಪ ಮಾಡಿ, ಆಮೇಲೆ ರೆಸ್ಟ್ ತಗೊಳ್ಳಿ, ಮತ್ತೆ ಕೂತ್ಕೊಳ್ಳಿ 2 ನಿಮಿಷ ಮಾಡಿ, ಮತ್ತೆ ರಿಲ್ಯಾಕ್ಸ್ ಬ್ರೇಕಿಂಗ್, ಮತ್ತೆ ಕೂತ್ಕೊಳ್ಳಿ 2 ನಿಮಿಷ. ಹೀಗೆ ಒಂದು ವಾರ 2 ನಿಮಿಷ ಮಾಡಿ, 2 ನಿಮಿಷ ಮಾಡಿ. ಆಮೇಲೆ ಮುಂದಿನ ವಾರದಿಂದ 5 ನಿಮಿಷ ಕೂತ್ಕೊಳ್ಳಿ, 5 ನಿಮಿಷ ಮಾಡಿ. ಆಮೇಲೆ ಇನ್ನೊಂದು ವಾರದಿಂದ 10 ನಿಮಿಷ ಕೂತ್ಕೊಳ್ಳಿ. ಆಮೇಲೆ ಇನ್ನೊಂದು ವಾರದಿಂದ 15 ನಿಮಿಷ ಕೂತ್ಕೊಳ್ಳಿ. ಆಮೇಲೆ ಇನ್ನೊಂದು 20 ನಿಮಿಷ ಕೂತ್ಕೊಳ್ಳಿ. ಆದರೆ ಅಷ್ಟೊತ್ತಿಗೆ ನಿಮ್ಮ ಮೈ ಕೈ ನರ ನಾಡಿ ನೋವುಗಳಾಗುತ್ತೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಆದರೂ ಮುಂದುವರಿಸಿ. ಧ್ಯಾನ, ತಪಸ್ಸು, ಜಪ ಅಲ್ಲ. 1 ತಿಂಗಳು ಕಳೀಲಿ, 45 ದಿನ ಕಳೀಲಿ, 1.5 ತಿಂಗಳು ನೋಡಿ. ಇಡೀ ನಿಮ್ಮ ಶರೀರದ ನರನಾಡಿಗಳು, ಬ್ರೈನು, ಭಾವನೆಗಳು, ಇಡೀ ಪ್ರಕೃತಿಯಲ್ಲಿ ನೀವು ಜಪ ಮಾಡಿದ ಜಪದ ಮಂತ್ರಗಳು ಓಂಕಾರಿಸ್ತಿರ್ತವೆ ಮಂತ್ರಗಳು. ಅವು ಬಂದು ಲಾಸ್ಟ್ಗೆ ನಿಮ್ಮ ದೇವರು ಯಾವುದಿದೆ, ಶಕ್ತಿ ಯಾವುದೇ ಬಂದು ನಿಂತ್ಕೊಬಿಡುತ್ತೆ. ಅದು ಹೊರ ಕೊಡೋಕೆ ನಿಂತ್ಕೊಳ್ಳುತ್ತೆ. ನೀವು ಹೊರ ಕೇಳ್ಕೊಳ್ಳಿ, ಖಂಡಿತ ನಿಮ್ಗೆ ಒಳ್ಳೆದಾಗುತ್ತೆ. ಅಷ್ಟೇ ಏಕೆ, ನಿಮ್ಮ ಆರೋಗ್ಯ, ಇಡೀ ಶರೀರ ದಿವ್ಯ ಶರೀರ ಆಗುತ್ತೆ. ಹೊಸ ಶರೀರ ಆಗುತ್ತೆ ನಿಮ್ಮ ಶರೀರ. ಹೊಸ ಭಾವನೆಗಳು, ಹೊಸ ಚೈತನ್ಯ ಉರುಪು ನಿಮ್ಮಲ್ಲಿರುತ್ತೆ. ಆತ್ಮಶಕ್ತಿ ಇರುತ್ತೆ. ಸಕಲ ದಾರಿದ್ರ್ಯಗಳಿಂದ ಮುಕ್ತರಾಗ್ತೀರಿ, ಪಾಪಗಳಿಂದ ಮುಕ್ತರಾಗ್ತೀರಿ, ಭಯದಿಂದ ಮುಕ್ತರಾಗ್ತೀರಿ. ಆ ದೈವ ನಿಮ್ಮ ಸಹಾಯ ಮಾಡುತ್ತೆ. ಇದು ಜಪ ತಪ ಮಾಡ್ತಕ್ಕಂಥ ವಿಧಾನ. ಬೀಜಾಕ್ಷರ ಮಂತ್ರಗಳಂದ್ರೆ ಇದು, ಬಹು ಅಕ್ಷರ ಮಂತ್ರಗಳಂದ್ರೆ ಇದು. ಯಾವ ರೀತಿ ನಮ್ಮ ಶಬ್ದ ಆಚೆ ಕಡೆ ವಾಪಸ್ ಬರುತ್ತೆ, ಯಾವುದೋ ಕೈಲಾಸಕ್ಕೆ, ವೈಕುಂಠಕ್ಕೆ, ಬ್ರಹ್ಮಲೋಕಕ್ಕೆ ಎಲ್ಲೋ ಅಂತ ಇಟ್ಕೊಳ್ಳಿ. ಸೂರ್ಯಮಂಡಲ, ಚಂದ್ರಮಂಡಲ, ಮಂಗಳಗ್ರಹ, ಬುಧಗ್ರಹ, ಇನ್ನೊಂದು ಮತ್ತೊಂದು, ಗುರು ಶುಕ್ರ, ಯಾವುದೋ ಶನಿ, ರಾಹು, ಕೇತು, ಯಾವುದೋ ಒಂದು ಲೋಕ, ಅಲ್ಲಿ ಹೋಗಿ ಬರುತ್ತೆ ನಿಮ್ಮ ಮಂತ್ರ ಬಾಯಿಂದ ಹೋಗಿದ್ದು ವಾಪಸ್ ಬರುತ್ತೆ. ಅದು ಕರ್ಕೊಂಡು ಬರುತ್ತೆ. ಆ ದೈವವನ್ನು ತಂದು ಹಾಕುತ್ತೆ, ಅಲ್ಲಿ ನಿಲ್ಲಿಸುತ್ತೆ ನಿಮ್ಮ ಮುಂದೆ. ಹೊರಗೆ ಕೇಳ್ಕೊಳ್ಳಿ. ಗೊತ್ತಾಯ್ತಲ್ಲ ಯಾವ್ಯಾವ ರೀತಿ ಜಪಗಳು, ಮಾನಸಿಕ ಉಪಾಂಶ 3 ರೀತಿಯಲ್ಲಿ ನಾವು ಜಪ ಮಾಡ್ಬೋದು. ಗೊತ್ತಾಯ್ತಲ್ಲ. ಇದೆಲ್ಲ ನಾವು ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಬೀಜಾಕ್ಷರ ಮಂತ್ರ ದೀಕ್ಷೆ ತಗೊಳ್ಳಿ, ಆನ್ಲೈನ್ ಕ್ಲಾಸಲ್ಲಿ ಸೇರ್ಕೊಳ್ಳಿ, ವಿದ್ಯೆ ಕಲೀರಿ. ಆಧ್ಯಾತ್ಮದು ಮುಕ್ತಿ, ಜೀವನ್ಮುಕ್ತಿ, ಮೋಕ್ಷಕ್ಕಾಗಿ ಹೋರಾಟ ಮಾಡಿ, ಆರೋಗ್ಯಕ್ಕಾಗಿ ಹೋರಾಟ ಮಾಡಿ. ಶತ್ರುಗಳ ಭಯದಿಂದ ನೀವು ಮುಕ್ತರಾಗಬೇಕು, ನರಕಗಳ ಭಯದಿಂದ ನೀವು ಮುಕ್ತರಾಗಬೇಕು. ಅದಕ್ಕಾಗಿ ಹೋರಾಟ ಮಾಡಿ. ದೈವಭಕ್ತಿ, ಗುರುಭಕ್ತಿ ನಿಮ್ಮಲ್ಲಿ ಇರಲಿ. ಅದಕ್ಕಿಂತ ದೊಡ್ಡದು ಜಗತ್ತಿನಲ್ಲಿ ಸಾಧನೆ ಯಾವುದಿಲ್ಲ ಇವರೇ, ನಾನು ಹೇಳ್ತಾ ಇದ್ದೀನಿ. ಓಕೆಲಾ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಶಬ್ದ ತರಂಗಗಳಿಂದ ಬೀಜಾಕ್ಷರ ಮಂತ್ರಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು. ಎಲ್ಲ ಮಂತ್ರಗಳಿಗೂ ತಾಯಿ ಓಂಕಾರ, ಗಾಯತ್ರಿ ಮಂತ್ರ ನೆನ್ಪಿಟ್ಕೊಳ್ಳಿ. ಓಕೆನಾ. ಇಲ್ಲಿ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿರೋರು ಲೈಕ್ ಮಾಡಿ. ಹಾಗೆ ಇಂಥರ ವಿಡಿಯೋಗಳು ನಾನು ಸಾಕಷ್ಟು ಶೇರ್ ಮಾಡಿದ್ದೀನಿ, ಜಪ ತಪದ ಬಗ್ಗೆ, ಧ್ಯಾನದ ಬಗ್ಗೆ. ಅವು ನೋಡಿ. ಹಾಗೆ ಮುಂದಿನ ವಿಡಿಯೋಗಳು ನೋಡಿ. ಸಪ್ತಚಕ್ರಗಳ ಬಗ್ಗೆನೂ ವಿಡಿಯೋಗಳು ನಾನು ಶೇರ್ ಮಾಡಿದ್ದೀನಿ ನೋಡಿ. ಹಾಗೆ ಮುಂದಿನ ವಿಡಿಯೋಗಳು ನೋಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಹಾಕ್ಕೊಳ್ಳಿ, ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಗೆ ಒಳ್ಳೆಯದಾಗಲಿ. ಶುರು ಮಾಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.